ಸತ್ಯಕ್ಕೆ ನ್ಯಾಯ ಸಿಗಲಿದೆ ಅಂತ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ವಸ್ತುವಿಗಿಂತ ಸತ್ಯ ಹೆಚ್ಚಿನ ಶಕ್ತಿಯನ್ನ ಹೊಂದಿದೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ಜಯ ಸಿಗುತ್ತೆ ಅಂತ ಇನ್ಸ್ಟಾದಲ್ಲಿ ದರ್ಶನ್ ಸ್ನೇಹಿತೆ ಪ್ರಕರಣದ A1 ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ. ಸಮಯ ತೆಗೆದುಕೊಂಡ್ರು ನ್ಯಾಯಯುತ ಗೆಲುವು ಸಿಗಲಿದೆ ಅಂತ ಹೇಳಿ ಗೆಳತಿ ಸಮಂತಾ ಪೋಸ್ಟನ್ನ ರೀಶೇರ್ ಮಾಡಿ ಪವಿತ್ರ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನ್ಯಾಯ ಸಿಗುವ ನಂಬಿಕೆ ಇದೆ ಅಂತ ಪವಿತ್ರ ಪೋಸ್ಟ್ ಮಾಡಿದ್ದಾರೆ. ಸೊ ಯಾರಿಗೆ ನ್ಯಾಯ ಸಿಗುತ್ತೆ, ಯಾವುದು ಸತ್ಯ ಅನ್ನುವಂಥದ್ದು ಟ್ರಯಲ್ನ ನಂತರ, ಕೋರ್ಟ್ನ ತೀರ್ಪಿನ ನಂತರ ಸಾಬೀತಾಗಲಿಕ್ಕಿದೆ. ಸೊ ಈಗಾಗಲೇ ಪ್ರಬಲವಾದಂತಹ ಸಾಕ್ಷಿಗಳು 3,600 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿದೆ. ಇವರು ಹತ್ಯೆ ಮಾಡಿದ್ದಾರೆ, ಇವರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಪೊಲೀಸರು ಹಲವು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಸೊ ಇವರಿಗೆ ಜಾಮೀನು ಮಂಜೂರಾಗಿರುವಂತಹ ಕ್ರಮ ಸರಿಯಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿತ್ತು. ಸೊ ಏನಾಗ್ಬೋದು ಅನ್ನೋ ಸದ್ಯಕ್ಕಿನ ಪ್ರಶ್ನೆ. ಪವಿತ್ರ ಗೌಡ ನಿವಾಸದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಪವಿತ್ರ ಗೌಡ, ಸತ್ಯ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಪವಿತ್ರ ಗೌಡ, ನ್ಯಾಯ ಅನ್ಯಾಯ ಸತ್ಯ ಅಸತ್ಯದ ಸಂಘರ್ಷ ಇಲ್ಲಿ ಜೋರಾಗಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ 10ವರೆಗೆ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಏನೆಲ್ಲ ಆಗ್ಬೋದು? ಪವಿತ್ರ ಗೌಡ ಮನೆಯಲ್ಲಿ ಈಗ ಆತಂಕದ ವಾತಾವರಣ ಇರಬಹುದಾ? ಶ್ರೀಪಾದ್, ಈಗಾಗಲೇ ಅವರು ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತೇಳಿ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಈ ಒಂದು ಪವಿತ್ರ ಗೌಡ ವಾದ ಏನಿತ್ತು, ನಾನು ನಿರಪರಾಧಿ, ಈ ಕೊಲೆ ಕೇಸಲ್ಲಿ ನಂದು ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತೇಳಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾನೆ ಇದ್ರು. ನಂತರದಲ್ಲಿ ಇವರು ಜೈಲಿಗೆ ಕೂಡ ಹೋಗಿದ್ದು. ಕಳೆದ ವರ್ಷ ಡಿಸೆಂಬರ್ 13ರಂದರಿಗೆ ಬೇಲ್ ಸಿಕ್ಕ ನಂತರದಲ್ಲಿ ತಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು, ಫೋಟೋಶೂಟ್ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವರ ಬೇಲ್ ಭವಿಷ್ಯ ಬರ್ತಿದ್ದಂಗೆ ಸಾಕಷ್ಟು ಆತಂಕ ಇವರ ಮನೆಯಲ್ಲಿ ಈಗ ಮನೆ ಮಾಡಿರುವಂಥದ್ದು. ಸದ್ಯಕ್ಕೆ ಅವರ ಕುಟುಂಬಸ್ಥರ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಬೇಲ್ ಏನಾದರೂ ರದ್ದಾದ್ರೆ ಮುಂದೆ ಯಾವ ರೀತಿಯಾಗಿ ಕುಟುಂಬ ನಡೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಪವಿತ್ರ ಗೌಡಗೆ ಒಂದು ಮಗು ಕೂಡ ಇದೆ. ಆ ಹೆಣ್ಣು ಮಗುವಿನ ಭವಿಷ್ಯದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಕೂಡ ನಡೆಸ್ತಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ತಮ್ಮ ಒಂದು ಪೋಸ್ಟ್ ಅನ್ನ ಮಾಡಿದ್ದು, ಸಮತಾ ಅವರ ಗೆಳತಿ ಹಾಕಿರುವಂತಹ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡುವ ಮೂಲಕ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಅನ್ನು ಹಾಕಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿದೆ. ಆದರೆ ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದರ ಒಂದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅಂದ್ರೆ ಹೈಕೋರ್ಟ್ ನೀಡಿದಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡುವ ಮೂಲಕ ಸತ್ಯವನ್ನ ಎತ್ತಿ ಹಿಡಿಯುತ್ತಾ, ಅಥವಾ ಪವಿತ್ರ ಗೌಡ ಹೇಳೋ ಹಾಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಅವರ ನಿವಾಸದಲ್ಲಿ ಬೆಳಗ್ಗೆಂದೂ ಕೂಡ ಯಾರು ಕೂಡ ಒಳಗಡೆ ಹೋಗಿಲ್ಲ. ಸದ್ಯಕ್ಕೆ ಅವರ ನಿವಾಸದಲ್ಲಿ ಪವಿತ್ರ ಗೌಡ ಮತ್ತು ಅವರ ಕುಟುಂಬಸ್ಥರು ಮಾತ್ರ ಇರುವಂಥದ್ದು. ಈ ನಿವಾಸದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯೂ ಕೂಡ ಪೂಜಾ ಕೈಂಕರ್ಯಗಳಲ್ಲಿ ಏನು ಪವಿತ್ರ ಗೌಡ ತೊಡಗಿಸಿಕೊಳ್ಳುವಂಥದ್ದು. ಯಾಕಂದ್ರೆ ಇವತ್ತು 10ವರೆಗೆ ಈ ಒಂದು ಆದೇಶ ಹೊರಬರ್ತಿರುವಂತಹ ಕಾರಣಕ್ಕೆ ಸ್ವಾಭಾವಿಕವಾಗಿ ಒಂದು ಆತಂಕ ಈ ಒಂದು ನಿವಾಸದಲ್ಲಿ ಈಗ ಮನೆ ಮಾಡಿದೆ. ಸದ್ಯಕ್ಕೆ ಪವಿತ್ರ ಗೌಡ ತಮ್ಮ ಮನೆಯಲ್ಲಿರುವಂಥದ್ದು. ತಾವು ಕೂಡ ಪೋಸ್ಟ್ ಹಾಕಿರೋಕ್ಕೆ ಬದ್ಧರಾಗಿ ತಾವು ಎಲ್ಲ ಭಾಗದಲ್ಲೂ ಕೂಡ ಅದೇ ವಾದ ಮಾಡ್ತಾ ಇದ್ರು, ನಾನು ನಿರಪರಾಧಿ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಪ್ರತಿ ಬಾರಿ ಕೂಡ ವಾದ ಮಾಡ್ತಾ ಇದ್ರು. ಅದರಂತೆ ಇವತ್ತು ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ಇವರ ಸತ್ಯಕ್ಕೆ ಸಾಥ್ ಕೊಡುತ್ತಾ ಅಥವಾ ಹೈಕೋರ್ಟ್ ಕೊಟ್ಟಿರುವಂತಹ ಬಿಲ್ಲನ್ನು ರದ್ದು ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಮುತ್ತಪ್ಪ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸತ್ಯಕ್ಕೆ ನ್ಯಾಯ ಸಿಗಲಿದೆ ಅಂತ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ವಸ್ತುವಿಗಿಂತ ಸತ್ಯ ಹೆಚ್ಚಿನ ಶಕ್ತಿಯನ್ನ ಹೊಂದಿದೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ಜಯ ಸಿಗುತ್ತೆ ಅಂತ ಇನ್ಸ್ಟಾದಲ್ಲಿ ದರ್ಶನ್ ಸ್ನೇಹಿತೆ ಪ್ರಕರಣದ A1 ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ. ಸಮಯ ತೆಗೆದುಕೊಂಡ್ರು ನ್ಯಾಯಯುತ ಗೆಲುವು ಸಿಗಲಿದೆ ಅಂತ ಹೇಳಿ ಗೆಳತಿ ಸಮಂತಾ ಪೋಸ್ಟನ್ನ ರೀಶೇರ್ ಮಾಡಿ ಪವಿತ್ರ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನ್ಯಾಯ ಸಿಗುವ ನಂಬಿಕೆ ಇದೆ ಅಂತ ಪವಿತ್ರ ಪೋಸ್ಟ್ ಮಾಡಿದ್ದಾರೆ. ಸೊ ಯಾರಿಗೆ ನ್ಯಾಯ ಸಿಗುತ್ತೆ, ಯಾವುದು ಸತ್ಯ ಅನ್ನುವಂಥದ್ದು ಟ್ರಯಲ್ನ ನಂತರ, ಕೋರ್ಟ್ನ ತೀರ್ಪಿನ ನಂತರ
ಸಾಬೀತಾಗಲಿಕ್ಕಿದೆ. ಸೊ ಈಗಾಗಲೇ ಪ್ರಬಲವಾದಂತಹ ಸಾಕ್ಷಿಗಳು 3,600 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿದೆ. ಇವರು ಹತ್ಯೆ ಮಾಡಿದ್ದಾರೆ, ಇವರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಪೊಲೀಸರು ಹಲವು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಸೊ ಇವರಿಗೆ ಜಾಮೀನು ಮಂಜೂರಾಗಿರುವಂತಹ ಕ್ರಮ ಸರಿಯಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿತ್ತು. ಸೊ ಏನಾಗ್ಬೋದು ಅನ್ನೋ ಸದ್ಯಕ್ಕಿನ ಪ್ರಶ್ನೆ. ಪವಿತ್ರ ಗೌಡ ನಿವಾಸದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಪವಿತ್ರ ಗೌಡ, ಸತ್ಯ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಪವಿತ್ರ ಗೌಡ, ನ್ಯಾಯ ಅನ್ಯಾಯ ಸತ್ಯ ಅಸತ್ಯದ ಸಂಘರ್ಷ ಇಲ್ಲಿ ಜೋರಾಗಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ 10ವರೆಗೆ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಏನೆಲ್ಲ ಆಗ್ಬೋದು? ಪವಿತ್ರ ಗೌಡ ಮನೆಯಲ್ಲಿ ಈಗ ಆತಂಕದ ವಾತಾವರಣ ಇರಬಹುದಾ? ಶ್ರೀಪಾದ್, ಈಗಾಗಲೇ ಅವರು ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತೇಳಿ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಈ ಒಂದು ಪವಿತ್ರ ಗೌಡ ವಾದ ಏನಿತ್ತು, ನಾನು ನಿರಪರಾಧಿ, ಈ ಕೊಲೆ ಕೇಸಲ್ಲಿ ನಂದು ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತೇಳಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾನೆ ಇದ್ರು. ನಂತರದಲ್ಲಿ ಇವರು ಜೈಲಿಗೆ ಕೂಡ ಹೋಗಿದ್ದು. ಕಳೆದ ವರ್ಷ ಡಿಸೆಂಬರ್ 13ರಂದರಿಗೆ ಬೇಲ್ ಸಿಕ್ಕ ನಂತರದಲ್ಲಿ ತಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು, ಫೋಟೋಶೂಟ್ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವರ ಬೇಲ್ ಭವಿಷ್ಯ ಬರ್ತಿದ್ದಂಗೆ ಸಾಕಷ್ಟು ಆತಂಕ ಇವರ ಮನೆಯಲ್ಲಿ ಈಗ ಮನೆ ಮಾಡಿರುವಂಥದ್ದು. ಸದ್ಯಕ್ಕೆ ಅವರ ಕುಟುಂಬಸ್ಥರ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಬೇಲ್ ಏನಾದರೂ ರದ್ದಾದ್ರೆ ಮುಂದೆ ಯಾವ ರೀತಿಯಾಗಿ ಕುಟುಂಬ ನಡೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಪವಿತ್ರ ಗೌಡಗೆ ಒಂದು ಮಗು ಕೂಡ ಇದೆ. ಆ ಹೆಣ್ಣು ಮಗುವಿನ ಭವಿಷ್ಯದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಕೂಡ ನಡೆಸ್ತಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ತಮ್ಮ ಒಂದು ಪೋಸ್ಟ್ ಅನ್ನ ಮಾಡಿದ್ದು, ಸಮತಾ ಅವರ ಗೆಳತಿ ಹಾಕಿರುವಂತಹ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡುವ ಮೂಲಕ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಅನ್ನು ಹಾಕಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿದೆ. ಆದರೆ ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದರ ಒಂದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅಂದ್ರೆ ಹೈಕೋರ್ಟ್ ನೀಡಿದಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡುವ ಮೂಲಕ ಸತ್ಯವನ್ನ ಎತ್ತಿ ಹಿಡಿಯತ್ತಾ, ಅಥವಾ ಪವಿತ್ರ ಗೌಡ ಹೇಳೋ ಹಾಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಅವರ ನಿವಾಸದಲ್ಲಿ ಬೆಳಗ್ಗೆಂದೂ ಕೂಡ ಯಾರು ಕೂಡ ಒಳಗಡೆ ಹೋಗಿಲ್ಲ. ಸದ್ಯಕ್ಕೆ ಅವರ ನಿವಾಸದಲ್ಲಿ ಪವಿತ್ರ ಗೌಡ ಮತ್ತು ಅವರ ಕುಟುಂಬಸ್ಥರು ಮಾತ್ರ ಇರುವಂಥದ್ದು. ಈ ನಿವಾಸದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯೂ ಕೂಡ ಪೂಜಾ ಕೈಂಕರ್ಯಗಳಲ್ಲಿ ಏನು ಪವಿತ್ರ ಗೌಡ ತೊಡಗಿಸಿಕೊಳ್ಳುವಂಥದ್ದು. ಯಾಕಂದ್ರೆ ಇವತ್ತು 10ವರೆಗೆ ಈ ಒಂದು ಆದೇಶ ಹೊರಬರ್ತಿರುವಂತಹ ಕಾರಣಕ್ಕೆ ಸ್ವಾಭಾವಿಕವಾಗಿ ಒಂದು ಆತಂಕ ಈ ಒಂದು ನಿವಾಸದಲ್ಲಿ ಈಗ ಮನೆ ಮಾಡಿದೆ. ಸದ್ಯಕ್ಕೆ ಪವಿತ್ರ ಗೌಡ ತಮ್ಮ ಮನೆಯಲ್ಲಿರುವಂಥದ್ದು. ತಾವು ಕೂಡ ಪೋಸ್ಟ್ ಹಾಕಿರೋಕ್ಕೆ ಬದ್ಧರಾಗಿ ತಾವು ಎಲ್ಲ ಭಾಗದಲ್ಲೂ ಕೂಡ ಅದೇ ವಾದ ಮಾಡ್ತಾ ಇದ್ರು, ನಾನು ನಿರಪರಾಧಿ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಪ್ರತಿ ಬಾರಿ ಕೂಡ ವಾದ ಮಾಡ್ತಾ ಇದ್ರು. ಅದರಂತೆ ಇವತ್ತು ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ಇವರ ಸತ್ಯಕ್ಕೆ ಸಾಥ್ ಕೊಡುತ್ತಾ ಅಥವಾ ಹೈಕೋರ್ಟ್ ಕೊಟ್ಟಿರುವಂತಹ ಬಿಲ್ಲನ್ನು ರದ್ದು ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಮುತ್ತಪ್ಪ. ಮತ್ತೊಂದು ಬ್ರೇಕಿಂಗ್